ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತು ನಿಷ್ಕಲ್ಮಶವಾದ ಪ್ರಾರ್ಥನೆಯ ಕುರಿತಾದ ಒಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಒಮ್ಮೆ ಒಂದು ದೊಡ್ಡ ಸಮುದ್ರದಲ್ಲಿ ಪ್ರಯಾಣಿಕರು ತುಂಬಿದ್ದ ಒಂದು ಹಡಗು ಸಾಕ್ತು. ಇದ್ದಕ್ಕಿದ್ದ ಹಾಗೆ ಭಾರೀ ಬಿರುಗಾಳಿ ಜೋರಾಗಿ ಬೀಸಿತು. ಅಂಥ ಸಂದರ್ಭದಲ್ಲಿ ರಭಸಕ್ಕೆ ಅತ್ತ ಇತ್ತ ಓಲಾಡಿದಂಥ ಹಡಗು ಮುಳುಗಲಿಕ್ಕೆ ಆರಂಭ ಆಗುತ್ತೆ. ಹಡಗಿನಲ್ಲಿ ಪ್ರಯಾಣಿಸ್ತಾ ಇದ್ದಂಥವರು ಪ್ರಾಣ ಭಯದಿಂದ ದೇವರಲ್ಲಿ ತಮ್ಮನ್ನು ರಕ್ಷಿಸುವಂತೆ ಬೇಡಿಕೊಳ್ತಾರೆ. ಅದೇ ಹಡಗಿನಲ್ಲಿ ಇಬ್ಬರು ಪ್ರಾಣ ಸ್ನೇಹಿತರು ಕೂಡ ಪ್ರಯಾಣ ಮಾಡ್ತಿರ್ತಾರೆ. ಅವರಿಬ್ಬರು ಒಬ್ಬರ ಕೈಯನ್ನು ಒಬ್ಬರು ಹಿಡಿದುಕೊಂಡು ಬದುಕಿದ್ರೆ ಇಬ್ಬರು ಬದುಕೋಣ, ಸಾವು ಬಂದದ್ದೇ ಆದರೆ ಒಟ್ಟಿಗೆ ಸಾಯೋಣ ಅಂತ ನಿರ್ಧಾರ ಮಾಡ್ತಾರೆ. ಕೊನೆಗೂ ಹಡಗು ಸಂಪೂರ್ಣವಾಗಿ ಮುಳುಗಿ ಹೋಯಿತು. ಈ ಪ್ರಾಣ ಸ್ನೇಹಿತರಿಬ್ಬರನ್ನು ಬಿಟ್ಟು ಉಳಿದವರು ಜಲಸಮಾಧಿಯಾದರು. ಪ್ರಾಣ ಸ್ನೇಹಿತರಿಬ್ಬರು ಮಾತ್ರ ಹೇಗೂ ಈಜ್ಕೊಂಡು ಹೋಗಿ ಮರುಭೂಮಿಯಂತಿರುವ ದ್ವೀಪವನ್ನು ಸೇರ್ತಾರೆ. ಇಬ್ಬರಿಗೂ ತಮ್ಮ ಪ್ರಾಣ ಉಳಿತು ಅನ್ನೋ ಸಂತೋಷ ಒಂದು ಕಡೆಯಾದರೆ, ಅವರಿಬ್ಬರು ಬಂದು ಸೇರಿದ ದ್ವೀಪದಲ್ಲಿ ಒಂದು ನರಪಿಳ್ಳಿ ಇಲ್ಲದ ಮರುಭೂಮಿ ಅಂತ ಚಿಂತೆ ಇನ್ನೊಂದು ಕಡೆ. ಎಷ್ಟೇ ಯೋಚನೆಯನ್ನು ಮಾಡಿದ್ರೂ ಮುಂದೇನು ಮಾಡೋದು ಅಂತ ತಿಳಿಯೋದಿಲ್ಲ. ಆಗ ಮರುಭೂಮಿಯನ್ನು ಎರಡು ಭಾಗವಾಗಿ ವಿಂಗಡಿಸಿಕೊಂಡು ಒಬ್ಬರೊಬ್ಬರು ಒಂದೊಂದು ಭಾಗವನ್ನು ತೆಗೆದುಕೊಂಡು ದೇವರನ್ನು ಕುರಿತು ಪ್ರಾರ್ಥಿಸೋದು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಯಾರ ಪ್ರಾರ್ಥನೆಗೆ ಹೆಚ್ಚು ಬಲವಿದೆ ಅಂತ ತಿಳ್ಕೊಳ್ಳೋದು ಅವರ ಉದ್ದೇಶ ಆಗಿರುತ್ತೆ. ಹಾಗೆಯೇ ಇಬ್ಬರು ಕೂಡ ಪ್ರಾರ್ಥನೆಯನ್ನು ಆರಂಭಿಸ್ತಾರೆ. ಮೊದಲನೇವನು ಆಹಾರಕ್ಕಾಗಿ ಪ್ರಾರ್ಥಿಸ್ತಾನೆ. ಮಾರನೇ ದಿನ ಅವನ ಎದುರಿನಲ್ಲಿ ಒಂದು ಹಣ್ಣಿನ ಗಿಡ ಹುಟ್ಟಿಕೊಳ್ಳುತ್ತೆ. ಎರಡನೆಯವನು ಮನಸ್ಸಿನಲ್ಲಿ ಪ್ರಾರ್ಥಿಸ್ತಾನೆ, ಆದರೂ ಅವನ ಮುಂದೆ ಏನೂ ಬರೋದಿಲ್ಲ. ಮೊದಲನೇವನು ಆ ಮರದ ಹಣ್ಣು ತಿಂದು ಹೊಟ್ಟೆ ತುಂಬಿಸ್ಕೊಳ್ತಾನೆ, ಆದರೆ ಎರಡನೆಯವನ ಹೊಟ್ಟೆ ಖಾಲಿ ಇರುತ್ತೆ. ಒಂದು ವಾರ ಹೀಗೆ ಕಳೆಯುತ್ತೆ. ಮೊದಲನೇವನಿಗೆ ತಾನು ಒಬ್ಬನೇ ಇದ್ದು ಬೇಸರ ಆಗತ್ತೆ. ತನಗೊಬ್ಬಳು ಹೆಂಡತಿ ಬೇಕಂತ ಪ್ರಾರ್ಥಿಸ್ತಾನೆ. ಮಾರನೇ ದಿನ ಒಂದು ಹಡಗಿನಲ್ಲಿ ಒಬ್ಬ ಮಹಿಳೆ ಬಂದು ಅವನೊಂದಿಗೆ ಸೇರಿಕೊಳ್ತಾಳೆ. ಎರಡನೆಯವನು ಅದೇನು ಪ್ರಾರ್ಥಿಸಿದೋ ಅವನಿಗೆ ಗೊತ್ತು. ಅವನ ಭಾಗ ಮಾತ್ರ ಹಾಗೇ ಖಾಲಿಯಾಗಿತ್ತು. ಹೆಂಡತಿ ಸಿಕ್ಕದ ಮೇಲೆ ಮೊದಲನೇವನು ಆಹಾರ, ಬಟ್ಟೆ ಹಾಗೆ ಮನೆಗಾಗಿ ಪ್ರಾರ್ಥಿಸ್ತಾನೆ. ಅವನಿಗೆ ತಿನ್ನಲಿಕ್ಕೆ ಆಹಾರ, ಧರಿಸಲಿಕ್ಕೆ ಬಟ್ಟೆ, ಇರಲಿಕ್ಕೆ ಮನೆ ಎಲ್ಲವೂ ಕೂಡ ದೊರೆಯುತ್ತೆ. ಆದರೆ ಎರಡನೆಯವನ ಬಳಿ ಮಾತ್ರ ಏನೂ ಇಲ್ಲ. ಆ ದ್ವೀಪಕ್ಕೆ ಕಾಲಿಟ್ಟಾಗ ಹೇಗಿದ್ನೋ ಈಗಲೂ ಕೂಡ ಹಾಗೇ ಇರ್ತಾನೆ. ಕೊನೆಗೆ ಮೊದಲನೇವನಿಗೆ ಆ ದ್ವೀಪ ಬಿಟ್ಟು ಹೋಗಬೇಕು ಅಂತ ಅನಿಸುತ್ತೆ. ಒಂದು ಹಡಗಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಒಂದು ಹಡಗು ಬಂದು ನಿಲ್ಲುತ್ತೆ. ಅವನು ತನ್ನ ಪ್ರಾಣ ಸ್ನೇಹಿತನನ್ನು ಅಲ್ಲೇ ಬಿಟ್ಟು ತನ್ನ ಹೆಂಡತಿಯೊಂದಿಗೆ ಹಡಗಿನಲ್ಲಿ ಹೊರಡಲಿಕ್ಕೆ ಸಿದ್ಧನಾಗ್ತಾನೆ. ಆಗ ಆಕಾಶದಿಂದ ಒಂದು ಧ್ವನಿ ಕೇಳಿಸುತ್ತೆ, ಏಕೆ ನಿನ್ನ ಪ್ರಾಣ ಸ್ನೇಹಿತನನ್ನು ಒಂಟಿಯಾಗಿ ಬಿಟ್ಟು ಹೋಗುತ್ತಿರುವೆ ಅಂತ. ಆಗ ಮೊದಲನೇವನು ಹೇಳ್ತಾನೆ, ನನ್ನ ಗೆಳೆಯನಿಗೆ ಯಾವ ಅರ್ಹತೆಯೂ ಇಲ್ಲ. ಅವನ ಒಂದು ಪ್ರಾರ್ಥನೆಯನ್ನು ಕೂಡ ದೇವರು ಕೇಳಿಸ್ಕೊಳ್ಳೇ ಇಲ್ಲ. ದೇವರಿಂದ ಅವನು ಯಾವ ಆಶೀರ್ವಾದವನ್ನು ಪಡೀಲಿಲ್ಲ ಅಂತ ಹೇಳ್ತಾನೆ. ಆಗ ಆಕಾಶದಿಂದ ಧ್ವನಿ ಇನ್ನಷ್ಟು ದೀರ್ಘವಾಗಿ ಕೇಳಿಬರುತ್ತೆ, ನಿನ್ನ ಎಲ್ಲ ಪ್ರಾರ್ಥನೆಗಳನ್ನು ದೇವರು ಕೇಳಿಸ್ಕೊಳ್ಳಲಿ, ನೀನು ಕೇಳಿದ್ದೆಲ್ಲವನ್ನು ಕರುಣಿಸಲಿ, ನಿನ್ನ ಪ್ರಾರ್ಥನೆಗಳು ಸಫಲವಾಗಲಿ ಅಂತ ಹಗಲಿರುಳು ಆತ ನಿನಗಾಗಿಯೇ ಪ್ರಾರ್ಥಿಸ್ತಾ ಇದ್ದ. ತನಗಾಗಿ ಏನನ್ನು ಕೂಡ ಕೇಳಲಿಲ್ಲ. ಅಂಥವನ ಪ್ರೀತಿ, ನಿರ್ಮಲವಾದ ಪ್ರೀತಿಯನ್ನು ನೀನು ಅರಿಲಿಲ್ಲ ಅಂತ ಹೇಳಿದಾಗ ಮೊದಲನೇವನು ಅಲ್ಲಿ ಕುಸಿದು ಬೀಳ್ತಾನೆ. ತಾನು ಎಂತಹ ಸ್ವಾರ್ಥಿ, ಗೆಳೆಯನ ಅಂತರಂಗವೇನಂತ ಹೇಳಿ ತಿಳ್ಕೊಳ್ಳೇ ಇಲ್ಲ ಅಂತ ಹೇಳಿ ಅವನು ದೂಷಿಸ್ಕೊಳ್ತಾನೆ. ಆದ್ಮೇಲೆ ಈ ಕತೆ ಎಷ್ಟು ಅರ್ಥಬದ್ಧವಾಗಿದೆ ಅಲ್ವಾ? ನಮಗೆಲ್ಲ ತಿಳಿದಂತೆ ನಮಗೆ ದೊರೆತ ಆಶೀರ್ವಾದಗಳೆಲ್ಲ ನಮ್ಮ ಪ್ರಾರ್ಥನೆಯ ಫಲವೇ ಅಂತ ತಿಳಿಬೇಕು ಅಂತಿಲ್ಲ. ಅದು ನಮಗಾಗಿ ಪ್ರಾರ್ಥಿಸುವ ಇನ್ನೊಬ್ಬರಿಂದಲೂ ಕೂಡ ದೊರೆಯುತ್ತೆ. ನೀವು ಪ್ರೀತಿಸಿದವರನ್ನು, ನಿಮ್ಮನ್ನು ಪ್ರೀತಿಸೋರನ್ನು ಹಿಂದೆ ಬಿಡಬೇಡಿ. ಸ್ನೇಹದ ಹಡಗು, ಪ್ರೀತಿಯ ಹಡಗು ಮುಳುಗದೆ ಮುಂದೆ ಸಾಗಬೇಕು ಅಂತ ಹೇಳ್ತಾ ನನ್ನ ಕಥೆಯನ್ನು ಮುಗಿಸ್ತೀನಿ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿರುತ್ತೆ, ಮೆಚ್ಚುಗೆಯೂ ಕೂಡ ಆಗುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.